4-5 ವರ್ಷಗಳಿಂದ 2020 ಕರೋನಾ ಟೈಮಿಂದ ಯಾರ್ಯಾರು ನಮ್ಮ ಗೋಲ್ಡ್ ಕೋರ್ಸ್ ಮುಗಿಸಿದಾರೋ ಅವ್ರಿಗೆಲ್ಲ ಇನ್ನೊಂದು ರಿವಿಷನ್ ಫ್ರೀ ಕ್ಲಾಸ್ನ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ಸೊ ನೀವು ರಾಜಾಜಿನಗರ ಬ್ರಾಂಚ್ಗಾದರೂ ಬರ್ಬೋದು, ಇಲ್ಲ ಯಾವ ಬ್ರಾಂಚ್ಗಾದರೂ ಹೋಗ್ಬೋದು. ನಿಮಗೆ ಇನ್ನೊಂದು ಸತಿ ರಿವಿಷನ್ ಕ್ಲಾಸ್ 4 ವರ್ಷ ಹಳೆ ವಿದ್ಯಾರ್ಥಿಗಳಿಗೂ ಸಹ ನಾವು ಇನ್ನೊಂದು ಸತಿ ರಿವಿಷನ್ ಕ್ಲಾಸ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಸರಿ, TD ಅಕಾಡೆಮಿ ಬಗ್ಗೆ ನನಗೆ ಯೂಟ್ಯೂಬಲ್ಲಿ ಗೊತ್ತಾಯಿತು. ಸೊ ನಾನು ಸೇರಲೇಬೇಕು ಅಂತ ಇಲ್ಲಿ ಬಂದೆ. ಸೊ ಇಲ್ಲಿ ಬಂದ ಮೇಲೆ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲೆಲ್ಲ ಬಂದು ಕ್ಯಾಂಡಲ್ ಸ್ಟಿಕ್ ಅಂದರೆ ಏನು, ಯಾವ ಥರ ಎಡ್ಜ್ ಮಾಡಬೇಕು ಎಲ್ಲ ಕಲ್ತ್ಕೊಂಡೆ. ಆಮೇಲೆ ನಮ್ಮ ಬ್ರದರು ಇಲ್ಲಿ ಬಂದು ಸಕ್ಸಸ್ ಆಗಿದ್ದಾರೆ. ಸೊ ಅವರೇ ರೆಫರ್ ಮಾಡಿದ್ದಕ್ಕೆ ನಾನು ಇವಾಗ ಬಂದಿದ್ದೀನಿ. ಮನೋಜ್ ಕುಮಾರ್ ಸರ್ನ ಕ್ಲಾಸ್ನ ಕೇಳಬೇಕನ್ನೋ ಉದ್ದೇಶದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ದಯವಿಟ್ಟು ಕ್ಲಾಸಿಗೆ ಅಟೆಂಡ್ ಮಾಡಿ ಕಲ್ತ್ಕೊಂಡು ಶೇರ್ ಮಾರ್ಕೆಟಲ್ಲಿ ನೀವು ಏನು ಬೇಕಾದ್ರೂ ಅಚೀವ್ಮೆಂಟ್ ಮಾಡಬೇಕು, ಫೈನಾನ್ಷಿಯಲ್ ಮಾಡ್ಬೋದು, ಫೈನಾನ್ಷಿಯಲ್ ಫ್ರೀಡಮ್ ಆಗ್ಬೋದು, ಎಲ್ಲರಿಗೂ ಸಾಧ್ಯ ಇದೆ. ಬನ್ನಿ, TDಗೆ ಅದ್ಭುತವಾಗಿ ಕಲಿಸ್ಕೊಡ್ತಾರೆ. ಆಮೇಲೆ ಸ್ಟ್ರಾಟಜಿ ಅತ್ಯದ್ಭುತವಾಗಿದ್ದಾವೆ ಸ್ಟ್ರಾಟಜಿ. ಈಗ ಮುಂದೆ ನಿಮ್ಗೆ ಚೆನ್ನಾಗಿ ಬೈದರು ಮನೋಜ್ ಸರ್. ಏನಂತಂದರೆ ನೀವು ವಿದ್ಯೆ ಕಲಿತು ಬ್ಯಾಗ್ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಅದ್ರ ಕೆಲವ್ರಿಗೆ ಅರ್ಥನೇ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಥರ ಏನು ಹೇಳಿದ್ರು ಅಂತ ಚಿಂಟು ಗ್ಯಾಂಗ್ ಅಂತ ಹೇಳ್ಬಿಟ್ಟು ಬೈದರು. ಇಲ್ಲಿ ಅದು ಯಾಕಂತಂದರೆ ಕಣ್ಮುಚ್ಚಿ ನಾವು ವ್ಯಾಪಾರ ಮಾಡಿದಾಗ ಲಾಸ್ ಮಾಡಿಕೊಂಡು ನಾವು ಎಲ್ಲ ಮನೆ ಮಟ್ಟ ಮಾರ್ಕೊಂಡು ಹೋಗಬೇಕಾಗುತ್ತೆ. Rather than taking 4 years of engineering and everything, still people are waiting for jobs and not getting proper salary. Better non suggestion, first kaltkolli, dedication in the kaltkolli. It takes lot of efforts, but once you learn it will be very useful for you. ಕಮೋಡಿಟಿ ಕೋರ್ಸಸ್ನ ಸಹ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಕಮೋಡಿಟಿ ಸಂಜೆ 5 ಗಂಟೆ ಮೇಲೆ ಕುತ್ಕೊಂಡು ಟ್ರೇಡ್ ಮಾಡೋದು ಹೇಗೆ, ಅದನ್ನು ಸಹ ಒಂದು ಬೆಸ್ಟ್ ಪಾಸಿಬಲ್ ವೇಯಲ್ಲಿ ಎಲ್ಲರಿಗೂ ರೀಚ್ ಆಗೋ ಥರ ಕಮೋಡಿಟಿ ಕೋರ್ಸನ್ನು ಸಹ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸರಿ, TD ಅಕಾಡೆಮಿ ಬಗ್ಗೆ ನನಗೆ ಯೂಟ್ಯೂಬಲ್ಲಿ ಗೊತ್ತಾಯಿತು. ಸೊ ನಾನು ಸೇರಲೇಬೇಕು ಅಂತ ಇಲ್ಲಿ ಬಂದೆ. ಸೊ ಇಲ್ಲಿ ಬಂದ ಮೇಲೆ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳು ತಿಳ್ಕೊತಾ ಇದ್ರು, ನಂಗೆ ಅರ್ಥ ಆಗಲಿಲ್ಲ. ಇಲ್ಲಿ ಬಂದ ಮೇಲೆ ನಾನು ಒಂದು ಒಳ್ಳೆ ಇನ್ಕಮ್ ಮಾಡ್ತೀನಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಂದಿದೆ ಈಗ. ಸೊ ಪ್ರಾಕ್ಟಿಕಲ್ ಕ್ಲಾಸ್ ತೊಗೊಂಡ್ಮೇಲೆ ಇನ್ನೂ ಚೆನ್ನಾಗಿ ಇದಾಗುತ್ತೆ. ಸೊ ಮನೋಜ್ ಕುಮಾರ್ ಸರ್ ಮಾತಾಡೋದು ಅವರು ಯೂಟ್ಯೂಬಲ್ಲಿ ನೋಡುವಾಗಲೇ ನನಗೆ ಅಷ್ಟು ಕಾನ್ಫಿಡೆನ್ಸ್ ಬಂತು. ಅವರು ಇಲ್ಲಿ ಬಂದವರೆಲ್ಲ 100% ನೀವು ಸಕ್ಸಸ್ ಆಗ್ತೀರಾ ಅಂತ ಒಂದು ಕಾನ್ಫಿಡೆನ್ಸ್ ವರ್ಡ್ ಕೇಳಿಕೊಂಡು ನಾನು ಇಲ್ಲಿ ಬಂದಿದ್ದೀನಿ. ಸೊ ಇಲ್ಲಿ ಬಂದಮೇಲೆ ತುಂಬ ಇಷ್ಟ ಆಯಿತು. 2 ದಿವಸದ ಕ್ಲಾಸು, ವರ್ಕ್ಶಾಪು ತುಂಬ ಹೆಲ್ಪ್ಫುಲ್ ಆಗಿದೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಚಂದ್ರಶೇಖರೇ ಅಂತೇಳಿ, ನಾನು ಯಲಹಂಕದಿಂದ ಬಂದಿದ್ದೇನೆ. ನಾವು ಶೇರ್ ಮಾರ್ಕೆಟಲ್ಲಿ ಸಾಧಾರಣ 1985ರಿಂದ ಇದ್ದೀವಿ. ಆವತ್ತಿನ ಕಾಲದಲ್ಲಿ ಇದೆಲ್ಲ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಲ್ಲ ಏನಿರಲಿಲ್ಲ. ಇದನ್ನು ಯೂಟ್ಯೂಬಲ್ಲಿ ನಾವು TD ಅಕಾಡೆಮಿ ಬಗ್ಗೆ ಮನೋಜ್ ಸರ್ ಪಾಠ ಮಾಡೋ ಅಂಥದ್ದನ್ನು ಅಪ್ಲೋಡ್ ಮಾಡೋ ಅದನ್ನೆಲ್ಲ ನೋಡಿ, ಇದರಲ್ಲಿ ಏನೋ ಇದೆ ನೋಡೋಣ ಅಂತ ಹೇಳಿಬಿಟ್ಟು ನಾವಿಲ್ಲಿ ಬಂದು ನೋಡಿದಾಗ ಇಡೀ ಒಬ್ಬ ಮನುಷ್ಯ ಇವತ್ತಿನ ದಿನ ಒಂದು ನಿಮ್ಗೆ ಚೆನ್ನಾಗಿ ಬೈದರು ಮನೋಜ್ ಸರ್. ಏನಂತಂದರೆ ನೀವು ವಿದ್ಯೆ ಕಲಿತು ಬ್ಯಾಗ್ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಅದ್ರ ಕೆಲವ್ರಿಗೆ ಅರ್ಥನೇ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಥರ ಏನು ಹೇಳಿದ್ರು ಅಂತ ಚಿಂಟು ಗ್ಯಾಂಗ್ ಅಂತ ಹೇಳ್ಬಿಟ್ಟು ಬೈದರು. ಇಲ್ಲಿ ಅದು ಯಾಕಂತಂದರೆ ಕಣ್ಮುಚ್ಚಿ ನಾವು ವ್ಯಾಪಾರ ಮಾಡಿದಾಗ ಲಾಸ್ ಮಾಡಿಕೊಂಡು ನಾವು ಎಲ್ಲ ಮನೆ ಮಟ್ಟ ಮಾರ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಬಂದು ನಾವು ಒಂದು ಫಂಡಮೆಂಟಲ್ ಅನಾಲಿಸಿಸ್ ಆಗ್ಬೋದು, ಟೆಕ್ನಿಕಲ್ ಅನಾಲಿಸಿಸ್ ಆಗ್ಬೋದು, F&O ಯಾವ ರೀತಿ ಸ್ಟ್ರಾಟಜಿ ಹೇಳ್ಕೊಡ್ತಾರೆ ಅದ್ರ ಪ್ರಕಾರ ಮಾಡಿದರೆ ನಾವು ಯಾವುದೇ ಕಾರಣದಿಂದ ಲಾಸ್ ಮಾಡ್ಕೊಳೋದಿಲ್ಲ. ಮತ್ತು ನಮಗೆ ಈಗ ಮನೋಜ್ ಸರ್ಗೆ ಇಲ್ಲಿ ಬಂದು 2 ದಿನ ಗಂಟಲು ಹರ್ಕೊಂಡು ಮಾಡೋ ಅಂಥ ಅವಶ್ಯಕತೆ ಏನಿಲ್ಲ. ಆದರೆ ಅವರು ಫಸ್ಟು ಹೇಳೋದೆ ನಮಸ್ತೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಹೇಳ್ಕೊಡೋ ಅಂಥವ್ರು ಭಾಳ ಕಡಿಮೆ ಜನ. ಅದರಲ್ಲಿ ಇವರು ಕನ್ನಡದಲ್ಲಿ ಹೇಳ್ಕೊಟ್ಟು ನಮ್ಮನ್ನೆಲ್ಲ ಇಡೀ ಕರ್ನಾಟಕದಲ್ಲಿ 4 ಕಾಸು ಸಂಪಾದನೆ ಮಾಡಬೇಕು. ಯೂತ್ಸ್ ಬಂದರೆ ಬಹಳ ಅವ್ರಿಗೆ ಬೆನಿಫಿಟ್ ಇದೆ. ಯಾಕಂದರೆ ಲಾಂಗ್ ಟರ್ಮ್ನಲ್ಲಿ ಸಿಕ್ಕಾಪಟ್ಟೆ ದುಡಿದು ಅವರು ಕೋಟ್ಯಾಧೀಶ್ವರಲ್ಲಿ ಆಗೋದ್ರಲ್ಲಿ ಏನೂ ಅನುಮಾನ ಇಲ್ಲ.
ಅದರಿಂದ ದಯವಿಟ್ಟು ಪ್ರತಿಯೊಬ್ಬ ಯೂತ್ಸು ಕೂಡ ಇದನ್ನು ಕಲ್ತ್ಕೊಂಡು ಈ ಸ್ಟಾಕ್ ಮಾರ್ಕೆಟಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಮಾಡಿದರು ಅಂತಂದರೆ ಅವರು ರಿಚ್ ಆಗೋದ್ರಲ್ಲಿ ನಾನು ಅನುಮಾನ ಇಲ್ಲದೆ ಹೇಳ್ತೀನಿ, ರಿಚ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಲ್ಲಿ ಬನ್ನಿ, ಇಲ್ಲಿ ಎಲ್ಲ ಹೇಳ್ಕೊಡೋರಿದ್ದಾರೆ, ಮನೋಜ್ ಸರ್ ಇದ್ದಾರೆ, ಏನೇ ಬೇಜಾರಿಲ್ಲದೆ ಅವರು ಹೇಳ್ಕೊಡ್ತಾರೆ. ಇದನ್ನು ನೀವು ಕಲಿತು ಜೀವನದಲ್ಲಿ ಮುಂದೆ ಬನ್ನಿ ಅಂತ ಹೇಳ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಭಾಳ ದಿನಗಳಿಂದ ಯೂಟ್ಯೂಬ್ನಲ್ಲಿ ನೋಡಿ ಭಾಳ ಇಂಪ್ರೆಸ್ ಆಗಿ ಈ ಒಂದು ಅಕಾಡೆಮಿಗೆ ಬಂದು ತರಬೇತಿಯನ್ನು ಪಡೆದು ಬರೀ 2 ದಿವಸದಲ್ಲಿ ಆಗಲ್ಲ, ಅವರೊಂದು ಅವಕಾಶ ಕೊಟ್ಟಿದ್ದಾರೆ. ಸುಮಾರು 15 ದಿವಸದಲ್ಲಿ ನಾವು ಸಾಕಷ್ಟು ಇದರಿಂದ ತಿಳ್ಕೊಬೋದು ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಮತ್ತು ನಮ್ಮ ಆತ್ಮವಿಶ್ವಾಸ ಈ ಮಾರ್ಕೆಟ್ನಲ್ಲಿ ಹೆಚ್ಚಾಗಿದೆ ಅನ್ನೋದಕ್ಕೆ ನನಗೆ ತುಂಬ ಹೇಳಲಿಕ್ಕೆ ಖುಷಿ ಆಗ್ತದೆ. ಹಲೋ ಸರ್, ನಾನು ಇದನ್ನ TD ಅಕಾಡೆಮಿನ ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ತುಂಬ ಈ ಥರ ಯಾರು ಅಷ್ಟು ಈಸಿಯಾಗಿ ಶೇರ್ ಮಾರ್ಕೆಟ್ ಬಗ್ಗೆ ಯಾರು ಹೇಳ್ಕೊಡ್ತಾ ಇಲ್ಲ. ಇವಾಗ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಸಾಧಿಸ್ಬೋದು ಅಂತ ಅನ್ಕೊಂತಾ ಇದ್ದೆ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ ಹೆಡ್ಜಿಂಗ್ ಮಾಡಕ್ ಗೊತ್ತಿದ್ದಿಲ್ಲ ನಮ್ಗೆ. ಇಲ್ಲಿ ಬಂದೆಲ್ಲ ನೀಟಾಗಿ ಕಲ್ತ್ವಿ. ಅದನ್ನ ಕಲಿಬೇಕು. ಇನ್ನ ಡೈಲಿ ಬಂದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಮಾಡ್ಬಿಟ್ಟು ನೀಟಾಗಿ. ಚೆನ್ನಾಗಿತ್ತು ಕ್ಲಾಸು. ನಾನು ಫ್ಯೂಚರ್ ಆ್ಯಂಡ್ ಆಪ್ಷನ್ ಮಾಡಿ ಲಾಸ್ ಆಗಿದ್ದೆ. ನನ್ನ ಫ್ರೆಂಡ್ ಹೇಳ್ದ, ರೆಫರ್ ಮಾಡ್ದೆ, ಇಲ್ಲಿ ಹೋಗು, ಸಂಡೇ ಕ್ಲಾಸಸ್ ಫಸ್ಟ್ ಕೇಳು, ಆಮೇಲೆ ಹೋಗ್ರೆ ಇದನ್ನು ಮಾಡು, ಸಬ್ಸ್ಕ್ರೈಬ್ ಮಾಡು, ಇದನ್ನು ಮಾಡು ಅಂತ ಹೇಳಿದ್ರು. ಸೊ ಬಂದು ವರ್ತಾಯ್ತು. ನನ್ನ ಹೆಸರು ಸಂತೋಷ್ ಅಂತ ಹೇಳಿ. ಮುಂಚೆ ನಾನು ಟ್ರೇಡ್ ಮಾಡ್ತಾಯಿದ್ದೆ. ಬಟ್ ಏನಂದರೆ ಫ್ಯೂಚರ್ ಆಪ್ಷನ್ಸು ಸುಮ್ಮನೆ ಹೀರೋ ಆ ಥರ ಮಾಡ್ತಾಯಿದ್ದೆ, ಏನು ಬ್ಲೈಂಡಾಗಿ ಮಾಡ್ತಾಯಿದ್ದೆ. ಸೊ ಇಲ್ಲೆಲ್ಲ ಬಂದು ಕ್ಯಾಂಡಲ್ ಸ್ಟಿಕ್ ಅಂದರೆ ಏನು, ಯಾವ ಥರ ಎಡ್ಜ್ ಮಾಡಬೇಕು ಎಲ್ಲ ಕಲ್ತ್ಕೊಂಡೆ. ಆಮೇಲೆ ನಮ್ಮ ಬ್ರದರು ಇಲ್ಲಿ ಬಂದು ಸಕ್ಸಸ್ ಆಗಿದ್ದಾರೆ. ಸೊ ಅವರೇ ರೆಫರ್ ಮಾಡಿದ್ದಕ್ಕೆ ನಾನು ಇವಾಗ ಬಂದಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ದ ಕ್ಲಾಸ್. ನಮಸ್ಕಾರ ಎಲ್ರಿಗೂ. ಶೇರ್ ಮಾರ್ಕೆಟ್ ಅಂದರೆ ಎಷ್ಟೋ ಜನಕ್ಕೆ, ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಸುಮಾರು ಬೇರೆ ಹೊರ ರಾಜ್ಯಗಳಲ್ಲಿ ಈ ಶೇರ್ ಮಾರ್ಕೆಟಲ್ಲಿ ತುಂಬ ಪ್ರಾಣ ಇದೆ ಅನ್ನೋ ಥರನೇ ಟ್ರೀಟ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಇದು ಅವೇರ್ನೆಸ್ಸೇ ಇಲ್ಲ. ಈಗಂತೂ ಈ ನಮ್ಮ ಕನ್ನಡದಲ್ಲಿ ಎಕ್ಸ್ಪೆಷಲಿ ಮಾತೃಭಾಷೆಯಲ್ಲಿ ಹೇಳ್ಕೊಡೋಂಥ ವಿಚಾರ ನಮ್ಮ ಮನೋಜ್ ಕುಮಾರ್ ಸರ್. ನಾನು ಇಷ್ಟು ದಿವಸ ಬರೀ ವೀಡಿಯೋದಲ್ಲೇ ಅವ್ರನ್ನ ನೋಡ್ತಾ ಇದ್ದೆ. ಈಗ ಲೈವಲ್ಲಿ ನಾನು ಆ್ಯಕ್ಚುಲಿ ಎಲ್ಚನಹಳ್ಳಿನಲ್ಲಿ ನಾನು ಸ್ಟೂಡೆಂಟು. ಮನೋಜ್ ಕುಮಾರ್ ಸರ್ನ ಕ್ಲಾಸ್ನ ಕೇಳಬೇಕನ್ನೋ ಉದ್ದೇಶದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ದಯವಿಟ್ಟು ಕ್ಲಾಸಿಗೆ ಅಟೆಂಡ್ ಮಾಡಿ ಕಲ್ತ್ಕೊಂಡು ಶೇರ್ ಮಾರ್ಕೆಟಲ್ಲಿ ನೀವು ಏನು ಬೇಕಾದ್ರೂ ಅಚೀವ್ಮೆಂಟ್ ಮಾಡಬೇಕು, ಫೈನಾನ್ಷಿಯಲ್ ಮಾಡ್ಬೋದು, ಫೈನಾನ್ಷಿಯಲ್ ಫ್ರೀಡಮ್ ಆಗ್ಬೋದು, ಎಲ್ಲರಿಗೂ ಸಾಧ್ಯ ಇದೆ. ಬನ್ನಿ, TDಗೆ ಅದ್ಭುತವಾಗಿ ಕಲಿಸ್ಕೊಡ್ತಾರೆ. ಆಮೇಲೆ ಸ್ಟ್ರಾಟಜಿ ಅತ್ಯದ್ಭುತವಾಗಿದ್ದಾವೆ. ಸ್ಟ್ರಾಟಜಿ ಕಲ್ತ್ಕೊಂಡು ಫೈನಾನ್ಷಿಯಲಿ ಫ್ರೀಡಮ್ ಆಗಿ ಅಂತ ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ. ಸ್ಟಾಕ್ ಮಾರ್ಕೆಟ್ ಅನ್ನೋದು ಟಫೆಸ್ಟ್ ಸಬ್ಜೆಕ್ಟ್ ನಮ್ಮ ಸೌತ್ ಪೀಪಲ್ವರೆಗೆ. ನಾರ್ತ್ ಪೀಪಲ್ವರೆಗೆ ಈಸಿಯಾಗಿರ್ಬೋದು. ತಾವು ಹೇಳ್ದಂಗೆ ಗುಜರಾತ್ ಅವ್ರಿಗೆ ಆಗಿರ್ಬೋದು, ಮಹಾರಾಷ್ಟ್ರದವ್ರಿಗೆ ಆಗಿರ್ಬೋದು, ಅವ್ರಿಗೆ ಈಸಿ ಸಬ್ಜೆಕ್ಟು. ಇಲ್ಲಿ ನಮ್ಗೆ ತಿಳ್ಕೊಬೇಕಾಗಿತ್ತು ಅಂತಂದರೆ ನಮ್ಮ ಭಾಷೆಯಲ್ಲಿ ತಿಳ್ಕೊಬೇಕಾಗಿತ್ತು. ಬಟ್ ಅದನ್ನ ಹೇಳ್ಕೊಡೋರು ಯಾರಿದ್ದಿಲ್ಲ. ಅದನ್ನು ನಾವು ಸರ್ಚ್ ಮಾಡಿದಾಗ, ಈಗಿನ ಜನ್ರೇಷನ್ ಸರ್ಚ್ ಮಾಡಿದಾಗ ಏನಾಯಿತು, ಯೂಟ್ಯೂಬಲ್ಲಿ ನೋಡಿದಾಗ ತಮ್ಮ ವೀಡಿಯೋಸ್ ಮೂಲಕ ಗೊತ್ತಾಯಿತು. ತಮ್ಮ ವೀಡಿಯೋಸ್ನ ಒಂದು ಸರಿ ನಂಬಲಿಲ್ಲ ನಾವು. ಭಾಳಷ್ಟು ಜನನೂ ಹಂಗೆ ಅಂದ್ಕೊಂಡಿದ್ದು, ಬಂದಿರೋಲ್ಲ ಅಷ್ಟು ಒಂದು ಸರಿ ನಂಬೋದಿಲ್ಲ. ನಾನು ಇಲ್ಲಿ ಹಿಟ್ಟಾಗಿದ್ದು, ಇಲ್ಲಿ ಹೋಗಲೇಬೇಕಂತ ಹಿಟ್ಟಾಗಿದ್ದು, ಭಾಳಷ್ಟು ವೀಡಿಯೋಸ್ ನೋಡಿದಾಗ ಹ್ಯಾಂಗ್ ಬೀಸಲ್ಲಿ ಹಾಕ್ಬೇಕಂತ ತಿಳಿಸ್ಕೊಟ್ಟಿದ್ದೆ ನೀವು. ನಾನು ಭಾಳಷ್ಟು ವೀಡಿಯೋಸ್ ಅಲ್ಲಿವರೆಗೆ ನೋಡಿದ್ದೆ 2-3 ಇಯರ್ಸಿಂದ. ಅದರಲ್ಲಿ ಹಾಕ್ಬೇಕಂತ ಅದರಲ್ಲೂ ಆಗ್ಬೋದಾ, ಚೀನಾ ಮಾರ್ಕೆಟಲ್ಲಿ ಕೂಡ ನಾವು ಆಗ್ಬೋದಾ ಅಂತ ಗೊತ್ತಾಗಿದ್ದು. ಮಫಾಂಗಲ್ಲಿ ಆಗಿರ್ಬೋದು. ಅಂದರೆ ಎಕ್ಸಾಕ್ಟ್ ವಿಷಯ ಹೇಳ್ತಿರೋದು ತಾವು. ಏನೇನೋ ಸುಮ್ಮನೆ ಕತೆ ಹೊಡಿತಿರ್ಲಿಲ್ಲ. ಯೂಟ್ಯೂಬಲ್ಲಾದರೂ ಕೂಡ ಫ್ರೀಯಾಗಿ ಹೇಳ್ತಿದ್ದೀವಿ ಅಂತಂದು ಆ ಕಲ್ಪನೆ ಇಟ್ಕೊಂಡಿರಲಿಲ್ಲ ನೀವು. ದುಡ್ಡು ಮಾಡೋಕ್ಕೋಸ್ಕರ ಅಂತಂದರೆ ಇಲ್ಲಿ ಅಷ್ಟೇ ಅದು ಹೇಳ್ಬೋದಾಗಿತ್ತು ಪಾಯಿಂಟ್ಸ್ ಎಲ್ಲ. ಬಟ್ ಅಲ್ಲಿ ಏನು ಮಾಡಿದ್ರೆ ಅದು ಏನು ತಲೆಯಲ್ಲಿ ಇಟ್ಕೊಳ್ದಂಗೆ ಕರ್ನಾಟಕದ ಜನತೆ ಬೆಳಿಬೇಕು. ಈ ಫಸ್ಟಿಗೆ ಹೇಳ್ತಾರೆ ನಮಸ್ತೆ ಕರ್ನಾಟಕ, ಅಲ್ಲೇ ನಾವು ಅರ್ಧ ಜನ ಇದಾಗ್ತೀವಿ ಸರ್. ತಮಗೊಂದು ಅಭಿಮಾನ ಅಷ್ಟೇ ಸರ್. ಆಮೇಲೆ ಇದು ತುಂಬ ಥ್ಯಾಂಕ್ಸ್ ಸರ್, ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳ್ಕೊಟ್ಟಿರೋದಕ್ಕೆ. ಆಮೇಲೆ ಸಿಂಪಲಾಗಿ ಹೇಳ್ತಾರೆ, ಇಲ್ಲಿ ಭಯ ಬೀಳಿಸಲಿಲ್ಲ, ಹಂಗೆ ಮಾಡಬೇಡಿ, ಹಿಂಗೆ ಮಾಡಬೇಡಿ ಅಂತ. ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಹುಡುಕ್ತಾ ಹೋಗಿದ್ದೀರಿ ತಾವು. ಅದರಲ್ಲಿ ನಮಗೆ ಭಯ ಕೂಡ ಹೋಗುತ್ತೆ ಸರ್, ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇದೆ ಅಲ್ವಾ ಇಲ್ಲಿ ಅಂತಂದ್ರೆ. ಹಾಗಾಗಿ ತಮಗೆ ಇದ್ರ ಮೂಲಕ ನನ್ನಿಂದ ತುಂಬ ಧನ್ಯವಾದಗಳು. ಬೇರೆಯವ್ರಿಗೆ ಬರೋದಕ್ಕೆ ಏನೇನು ಹೇಳ್ಬೋದು ಅಂತಂತಂದರೆ, ನೀವು ಏನು ಗೊತ್ತಿಲ್ಲ ಅಂತಂದರೆ ಫಸ್ಟ್ ಬರ್ಬೋದು, ಅಥವಾ ಸಂಡೇ ಕ್ಲಾಸಸ್ ಅಟೆಂಡ್ ಆಗ್ಬೋದು. ಅದಾದ ನಂತರ ಗೋಲ್ಡ್ ಕೋರ್ಸ್ ಅಟೆಂಡ್ ಆಗ್ಬೋದು. ತಮ್ಮ ಈ ಎಕನಾಮಿಕ್ ಭವಿಷ್ಯ ಕೂಡ ಉಜ್ವಲ ಆಗುತ್ತೆ ಅಂತೇಳಿ ಯಾವುದೇ ಒಂದು ಭಯ ಬಿಟ್ಟು ಬರ್ರಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ TD ಅಕಾಡೆಮಿ ಆ್ಯಂಡ್ ಹೋಲ್ ಟೀಮ್ ಸರ್. ಮನೋಜ್ ಸರ್. ನನ್ನ ಹೆಸರು ಹನುಮಂತ್ ಅಂತ, ನಾನು ರಾಯಚೂರಿಂದ ಬಂದಿದ್ದೀನಿ. ಆ್ಯಕ್ಚುಲಿ ಹೇಳೋದಂದರೆ ಮನೋಜ್ ಸರ್ ಚೆನ್ನಾಗಿ ಹೆಡ್ಜಿಂಗು ಮತ್ತು ಟ್ರೇಡಿಂಗ್ ಸ್ಟ್ರಾಟಜೀಸ್ ಎಲ್ಲ ಚೆನ್ನಾಗಿ ಹೇಳ್ತಾರೆ. ನಮ್ಮಂಥ ಯುವಕರು ಬರಬೇಕು, ಕಲಿಬೇಕು. ಸ್ಟಾಕ್ ಮಾರ್ಕೆಟ್ ಬೂಮ್ ಆಗುತ್ತೆ ಅನ್ನೋದು ನಿರ್ಧಾರ. ಆದ್ದರಿಂದ ಎಲ್ಲರೂ ಕಲಿಬೇಕಂತ ನನ್ನ ಆಸೆ. ಎಲ್ಲರೂ ಯೂತ್ಸ್ ಬನ್ನಿ. ಇಲ್ಲಿ ತುಂಬ ಇನ್ಸ್ಪೈರಿಂಗ್ ಆಗಿದೆ. ಮನೋಜ್ ಸರ್ ಎಲ್ಲ ಹೇಳ್ಕೊಡ್ತಾರೆ ಸ್ಟ್ರಾಟಜೀಸ್, ಹೆಡ್ಜಿಂಗ್ ಎಲ್ಲ. ಸೊ ಯಾರು ಟ್ರೇಡಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಇಲ್ಲಿ ಡೆಫಿನೆಟ್ಲಿ ಬರಬೇಕು.
ಹಾನೆಸ್ಟ್ಲಿ ಎವ್ರಿಬಡಿ ಶುಡ್ ಲರ್ನ್ ದಿಸ್. ಇದನ್ನು ಕಲ್ತ್ಕೊಂಡ್ರೆ ನೀವು ಟ್ರಾವೆಲ್ ಮಾಡ್ತಿದ್ರು ಎಲ್ಲೇ ಹೋದ್ರು ನೀವು ದುಡ್ಡು ಮಾಡೋದು ಕಲ್ತ್ಕೊಂಡ್ರೆ ಇಟ್ ವಿಲ್ ರಿಯಲಿ ಬಿ ಇಟ್ಸ್ ಡಿಫಿಕಲ್ಟ್, ಲಿಟ್ರಲಿ ಇಟ್ಸ್ ಡಿಫಿಕಲ್ಟ್, ಬಟ್ ಕಲ್ತ್ಕೊಂಡ್ರೆ ಯು ಗಿವ್ ಟೈಮ್ ಫಾರ್ ದಿಸ್ ದೆನ್ ರಾದರ್ ದ್ಯಾನ್ ಟೇಕಿಂಗ್ 4 years of engineering and everything, still people are waiting for jobs and not getting salary, proper salary. Better ನನ್ನ ಸಜೆಷನ್ ಫಸ್ಟ್ ಕಲ್ತ್ಕೊಳ್ಳಿ, ಡೆಡಿಕೇಶನಿಂದ ಕಲ್ತ್ಕೊಳ್ಳಿ. ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್ಸ್, ಬಟ್ ಒನ್ಸ್ ಯು ಲರ್ನ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು. ಥ್ಯಾಂಕ್ ಯು. ಸರ್ ಅಲ್ಲಿ ಹೇಳ್ತಾಯಿದ್ರು ಏನಂತಂತಂದರೆ, ನಿಮಗೆ ಈಗ ಎಲ್ಲಾದರೂ ಪಾರ್ಟಿ ಮಾಡೋಣ, ಕ್ಯಾಸಿನೋ ಹೋಗೋಣ ಅಲ್ಲಿ ಅಂತಂದ್ರೆ ಕರೆದು ಕೆಡಿಸೋ ಅಂಥವ್ರೆ ಜಾಸ್ತಿ. ಇಲ್ಲಿ ಈ ಸೇವಾ ಮನೋಭಾವ ಇದೆಯಲ್ಲ, ಇಡೀ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಕಲಿತು ಕೋಟ್ಯಾಧಿಪತಿ ಅಂತ ಹೇಳಿ ಅವರು ಹೇಳ್ಕೊಡ್ತಾ ಇರ್ತಕ್ಕಂಥದ್ದು ಅದು ನಿಜವಾಗ್ಲೂ ಮೆಚ್ಚತಕ್ಕಂಥ ವಿಷಯ. ಮತ್ತು ಒಂದು ಸಾರಿ ನೀವು 4 ಸಾರಿ ಬನ್ನಿ, ಅವ್ರಿಗೇನೂ ಬೇಜಾರಿಲ್ಲ. ರಿವಿಷನ್ ಕ್ಲಾಸಿಗೆ ಬಂದು ನೀವು ಕಲ್ತ್ಕೊಂಡು ಟ್ರೇಡ್ ಮಾಡಿ ನೀವು 4 ಕಾಸು ಮಾಡಿ ಅನ್ನೋ ಒಂದು ಸೇವಾ ಮನೋಭಾವ ಇದೆಯಲ್ಲ, ಅದು ನಿಜವಾಗೂ ಗ್ರೇಟು. ಆಮೇಲೆ ಇನ್ನೊಂದು ಏನಂತಂದರೆ, ಅವ್ರಿಗೆ ನಾವು ಕೊಟ್ಟಿರೋ ಫೀಸ್ ಏನೇನೂ ಇಲ್ಲ, ಅದ್ರ 10ರಷ್ಟು ದುಡ್ಡು ಆಗಲೇ ಬಂದುಬಿಟ್ಟಿದೆ. ಸೊ ಅದರಿಂದ ಇಲ್ಲಿ ಬಂದರೆ ಬೆನಿಫಿಟ್ ಇದೆ. ದಯವಿಟ್ಟು ಬನ್ನಿ, ಇಲ್ಲಿ ಕಲ್ತ್ಕೊಳ್ಳಿ, ನೀವು ಕೋಟ್ಯಾಧಿಪತಿಗಳಾಗಿ. ಇಷ್ಟೇ ನಾವು ಹೇಳ್ಬೋದು ಅಷ್ಟೇ. ನಮಸ್ತೆ, ನಾನೊಂದು ಈ ಯೂಟ್ಯೂಬ್ ಚಾನಲ್ ಮೂಲಕನೇ ಈ TD ಅಕಾಡೆಮಿ ಬಗ್ಗೆ ನನಗೆ ಗೊತ್ತಾಗಿದ್ದು. ಸೊ ಮನೋಜ್ ಕುಮಾರ್ ಅವರು ಅಲ್ಲಿ ಮಾತಾಡಿದ ಕಾನ್ಫಿಡೆನ್ಸ್ ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಯಾರೇ ಬಂದರೂ 100% ನೀವು ಕಲಿತೀರಾ ಶೇರ್ ಮಾರ್ಕೆಟ್ ಬಗ್ಗೆ. ಭಯ ಬಿಟ್ಟು ನೀವು ಇಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡ್ಬೋದು, ಇಲ್ಲಿ ಬಂದವ್ರು 100% ಸಕ್ಸಸ್ ಆಗ್ಬೋದು ಅನ್ನೋದು ಒಂದೇ ವರ್ಡ್ ಕೇಳ್ಕೊಂಡು ನಾನು ಇಲ್ಲಿ ಬಂದೆ. ಸೊ 2 days ವರ್ಕ್ಶಾಪ್ ಮುಗಿಸಿದ್ದೀನಿ, ನನಗೆ ತುಂಬ ಇಷ್ಟ ಆಗಿದೆ. ಸೊ ನಂದು ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಜಾಸ್ತಿ ಆಗಿದೆ. ಸೊ ಹೇಗೆ ನಾವಿಲ್ಲಿ ಕಲಿತು ನಾವು ಭಯ ಬಿಟ್ಟು ನಾವಿಲ್ಲಿ ದುಡ್ಡು ಮಾಡ್ಬೋದು ಅನ್ನೋದಕ್ಕೆ ಸಾಕಷ್ಟು ವಿಷಯಗಳು ಸಿಕ್ಕಿದೆ. ಸೊ ಇಲ್ಲಿ ಬಂದವ್ರು ಯಾರೇ ಆದರೂ 100% ಸಕ್ಸಸ್ ಆಗ್ತೀರಾ. ಆದರೆ ಒಂದು ಮಾತು ಅವ್ರು ಹೇಳಿದ್ದು, ಇಲ್ಲಿ ನಮ್ಮ ಮಾತು ಅಂದರೆ ಇಲ್ಲಿ ನಾವು ಒಂದು ಗುಡ್ ಸ್ಟೂಡೆಂಟ್ ಆಗಬೇಕು. ಸೊ ಇಲ್ಲಿ ಏನು ಗುರುಗಳು, ಇಲ್ಲಿ ಟೀಚರ್ಸು, ಇಲ್ಲಿ ಯಾರು ಮೆಂಟರ್ಸ್ ಏನು ಹೇಳ್ಕೊಡ್ತಾರೋ ನಾವು ಅದನ್ನು ಫಾಲೋ ಮಾಡಬೇಕು. ಸೊ ಕಲಿತು ನಾವು ಎಕ್ಸ್ಪರ್ಟ್ ಆದಮೇಲೆ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಈ ವರ್ಡ್ಸ್ ನನ್ನ ಕಿವಿಲಿ ಯಾವಾಗಲೂ ಇದೆ. ನಾನು ಬರುವಾಗಲೂ ಹಾಗೆ ಅಂದ್ಕೊಂಡು ಬಂದೆ. ಇಲ್ಲಿ ಒಂದು ಗುಡ್ ಸ್ಟೂಡೆಂಟಾಗಿ ನಾವು ಫಸ್ಟು ಕೂತ್ಕೊಂಡು ಇಲ್ಲಿ ಕಲಿತು ನಾವು ಇಲ್ಲಿ ಇವ್ರಿಗೆ ಮಾರ್ಗದರ್ಶನದಲ್ಲೇ ನಾವು ಮುಂದುವರಿಬೇಕು. ಆವಾಗ ನಾವು ಖಂಡಿತ 100% ಎಲ್ಲರೂ ಸಕ್ಸಸ್ ಆಗ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಥ್ಯಾಂಕ್ ಯು ಎವ್ರಿ ಒನ್. ಸೊ ಬಂದಿದ್ದೀರಾ, TDನ ನಂಬಿ ಬಂದಿದ್ದೀರಾ. ಸೊ ನಾವು ಹೇಳ್ಕೊಟ್ಟಿದ್ದೀವಿ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ ಪ್ರೋಸೆಸ್ನ ಚೆನ್ನಾಗಿ ಕಲ್ತ್ಕೊಳ್ಳಿ, ಡೆಫಿನೆಟ್ಲಿ ಪ್ರಾಫಿಟ್ ಬರುತ್ತೆ. ಆ್ಯಂಡ್ ಇಲ್ಲಿ ಏನು ನೀವು ಕಲ್ತಿರೋ ವಿದ್ಯೆನ ನೀವು ಒಂದು 4 ಜನಕ್ಕೆ ಶೇರ್ ಮಾಡಿ, ಅವಾಗೇ ಅದಕ್ಕೆ ಒಂದು ಸಾರ್ಥಕತೆ ಅನ್ನೋದು ಬರೋದು. ಅಟ್ಲೀಸ್ಟ್ ನಿಮ್ಮ ಸುತ್ತಮುತ್ತಲಿನ ಜನ ಚೀಟಿ ಹಾಕಿ ಬೇರೆಯವ್ರಿಗೆ ದುಡ್ಡು ಕೊಟ್ಟು ಹಾಳು ಮಾಡ್ಕೋತಾ ಇರ್ತಾರೆ. ಅಟ್ಲೀಸ್ಟ್ ಅವ್ರಿಗೆ ಶೇರ್ ಮಾರ್ಕೆಟ್ ಅನ್ನೋದು ಒಂಥರ ವರ ಇದೆ. ಸೊ ಇದನ್ನು ನೀವು ಅಟ್ಲೀಸ್ಟ್ ಒಂದು SIP ಮಾಡೋದಾಗಲಿ, ಮ್ಯೂಚುವಲ್ ಫಂಡ್ ಮಾಡೋದಾಗಲಿ, ನಿಫ್ಟಿ ಬೀಸಲ್ಲಿ ಹೂಡಿಕೆ ಮಾಡೋದು ಹೇಗೆ ಅನ್ನೋದು ನೀವೊಂದು 10 ಜನಕ್ಕೆ ಹೇಳ್ಕೊಟ್ರೆ ನಮ್ಮ ಕರ್ನಾಟಕ ಆರ್ಥಿಕವಾಗಿ ಮುಂದಕ್ಕೆ ಬರುತ್ತೆ. ಸೊ ಅವ್ರಿಗೆ ಈವನ್ ನೀವು ಬೇಕಾದ್ರೆ ನಮ್ಮ ಸಂಡೇ ಫ್ರೀ ವರ್ಕ್ಶಾಪ್ ಸಹ ಸಜೆಸ್ಟ್ ಮಾಡ್ಬೋದು. ಆ ಸಂಡೇ ಫ್ರೀ ವರ್ಕ್ಶಾಪಲ್ಲೂ ಸಹ ನಾವು ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತೀವಿ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ ಇರುತ್ತೆ. ಜೊತೆಗೆ ಇನ್ನೊಂದು ಅನೌನ್ಸ್ಮೆಂಟ್, ವೆರಿ ಬಿಗ್ ಅನೌನ್ಸ್ಮೆಂಟ್ ಅಂದರೆ, ಕಳೆದ 4 ವರ್ಷಗಳ ಏನು ನಮ್ಮ 4-5 ವರ್ಷಗಳಿಂದ 2020 ಕರೋನಾ ಟೈಮಿಂದ ಯಾರ್ಯಾರು ನಮ್ಮ ಗೋಲ್ಡ್ ಕೋರ್ಸ್ ಮುಗಿಸಿದಾರೋ ಅವ್ರಿಗೆಲ್ಲ ಇನ್ನೊಂದು ರಿವಿಷನ್ ಫ್ರೀ ಕ್ಲಾಸ್ನ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ಸೊ ನೀವು ರಾಜಾಜಿನಗರ ಬ್ರಾಂಚ್ಗಾದರೂ ಬರ್ಬೋದು, ಇಲ್ಲ ಯಾವ ಬ್ರಾಂಚ್ಗಾದರೂ ಹೋಗ್ಬೋದು. ನಿಮಗೆ ಇನ್ನೊಂದು ಸತಿ ರಿವಿಷನ್ ಕ್ಲಾಸ್ 4 ವರ್ಷ ಹಳೆ ವಿದ್ಯಾರ್ಥಿಗಳಿಗೂ ಸಹ ನಾವು ಇನ್ನೊಂದು ಸತಿ ರಿವಿಷನ್ ಕ್ಲಾಸ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಸೊ ಇದೊಂದು ಬಿಗ್ ಅನೌನ್ಸ್ಮೆಂಟ್. ಸೊ ಆ್ಯಂಡ್ ಆದಷ್ಟು ಬೇಗ ಬನ್ನಿ. ನೆಕ್ಸ್ಟ್ 2-3 ಮಂತ್ಸಲ್ಲಿ ನೀವು ರಿವಿಷನ್ ಕ್ಲಾಸಸನ್ನು ಮುಗಿಸ್ಕೊಳ್ಳಿ, ದಟ್ ಟು ಫ್ರೀ ಆಫ್ ಕಾಸ್ಟ್. ಜೊತೆಗೆ ಇದೇ ಒಂದು ಸೊ ಕಮೋಡಿಟಿ ಕೋರ್ಸಸ್ನ ಸಹ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಕಮೋಡಿಟಿ ಸಂಜೆ 5 ಗಂಟೆ ಮೇಲೆ ಕುತ್ಕೊಂಡು ಟ್ರೇಡ್ ಮಾಡೋದು ಹೇಗೆ, ಅದನ್ನು ಸಹ ಒಂದು ಬೆಸ್ಟ್ ಪಾಸಿಬಲ್ ವೇಯಲ್ಲಿ ಎಲ್ಲರಿಗೂ ರೀಚ್ ಆಗೋ ಥರ ಕಮೋಡಿಟಿ ಕೋರ್ಸನ್ನು ಸಹ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಈ ಕಮೋಡಿಟಿ ಕೋರ್ಸ್ಗೆ ಸೊ ನೀವು ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಹೋಗಿ ಟ್ರೇಡಿಂಗ್ ಫ್ಲೋರ್ ನೀವು ಕುತ್ಕೊಂಡ್ರೆ ನಿಮಗೆ ಕಮೋಡಿಟಿ ನಾವು ಹೇಳ್ಕೊಡ್ತೀವಿ, ದಟ್ ವೆರಿ ಅಫೋರ್ಡಬಲ್ ಕಾಸ್ಟಲ್ಲಿ. ಸೊ ಆಲ್ ದ ಬೆಸ್ಟ್. ಇಲ್ಲಿರೋರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಸೇಫಾಗಿ ಮಾಡಿ, ನಿಧಾನಕ್ಕೆ ಮಾಡಿ. ಅರ್ಜೆಂಟಲ್ಲಿ ಯಾವುದೋ ಕಾಲ್ ಆಪ್ಷನ್ ಹಾಕೋದು, ಪುಟ್ ಆಪ್ಷನ್ ಹಾಕೋದು ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ನಮ್ಮ ಮೆಂಟರ್ಗಳದ್ದು ಇವತ್ತು ಒಂದು 60 ನಂಬರನ್ನು ಕಳಿಸ್ತೀನಿ. ನಮ್ಮ ಮೆಂಟರ್ಸ್ಗೆ ಕರೆ ಮಾಡಿ. ಸೊ ಏನೂ ಮುಜುಗರ ಪಟ್ಕೋಬೇಡಿ, ಕೇಳೋದಕ್ಕೆ ಹಿಂಜರಿಬೇಡಿ. ಸೊ ಏನೇ ಸಮಸ್ಯೆ ಇದ್ರೂ ಕೇಳಿ. ಇದು ನಿಮ್ಮ ಫ್ಯಾಮಿಲಿ ಅಂದ್ಕೊಳ್ಳಿ, TD ಫ್ಯಾಮಿಲಿಗೆ ಬರ್ತಾ ಇರಿ. ಸೊ ಆಲ್ ದ ಬೆಸ್ಟ್. ಎಲ್ಲರೂ ಕೋಟ್ಯಾಧಿಪತಿಗಳಾಗಿ ಅಂತ ನಾನು ಕೇಳ್ಕೊತೀನಿ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ,
ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 days ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ, ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಟಿಡಿ ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.